ಶಿವ ನಮ್ಗೆ ಆಗಲೆಲ್ಲ ಭೇಟಿ ಆಗಲ್ಲ. ಅವನಿಗೆ ಎಷ್ಟೇ ಇರ್ತಾವ ಒಂದ್ ಕಡೆ ಚಿತ್ತಲ್ಲ. ಗೊಂಬಿ ಮಾಡಿ 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 ಜೀವಗಳು ಹಾಕಿ ಹಾಕಿ ಅವ್ನ ಟೆನ್ಷನ್ ಅವ್ನ ರಗಡ್ ಇರ್ತೈತಿ. ಎತ್ತಗ ತಟ್ಟು ಬಾಳಿ ನೋಡಿದ್ರೆ ನಾಳೆ ಒಂದು ಮೂಗು ಸೊಟ್ಟಾಕೈತೆ, ಒಂದು ಕಾಲು ಒಂದು ಗಂಟು ಆಕೈತಿ, ಒಂದು ಎಳಿವಿ ಆಕೈತಿ. ಇರಿಬಿ 80 ಕೋಟಿ ಜೀವರಾಕ್ಷಿ ವಸ್ತುಕ್ಕೂ ಜೀವಕಾಳ ಹಾಕೊಡ್ಬೇಕಲ್ಲಪ್ಪ, ಎಲ್ಲಕ್ಕೂ ಸುದ್ದು ಕೊಡೋದು. ಪ್ರಾಣಿ ಇರ್ತೈತೆ ಪಕ್ಷಿ, ಅದಕ್ಕೆ ರೆಕ್ಕೆ ಇರ್ಲಿಲ್ಲ ಅಂದ್ರೆ ಆರ್ಗಲ್ಲ, ಹೌದಿಲ್ಲ? ಅದಕ್ಕೆ ರೆಕ್ಕೆ ಕೊಡ್ಬೇಕು. ಅವ ಕರೆಕ್ಟ್ ಆರಕ್ಕೆ 2 ರೆಕ್ಕೆ ಕೊಡ್ಬೇಕು, ಅಡ್ಡಾಡಕ್ಕೆ 2 ಕಾಲು ಕೊಡ್ಬೇಕು, ಮೇಯಕ್ಕೆ ಬಾಯಿ ಕೊಡ್ಬೇಕು, ಮತ್ತೆ ನೋಡಕ್ಕೆ ಅದಕ್ಕೆ ಹುಡುಕ್ಯಾಡಿ ತಿನ್ನಕ್ಕೆ ಅದಕ್ಕೆ ಕಣ್ಣು ಕೊಡ್ಬೇಕು, ಮತ್ತೆ ಯಾರು ಬಂದ್ರೆ ಬುರ್ರನ ಹಾರಕ್ಕೆ ಮತ್ತೆ ಕಿವಿಯಕ್ಕೆ ಶಬ್ದ ಬೀಳ್ಬೇಕು. ಎಲ್ಲ ಸೃಷ್ಟಿಯ ಚಲನ. ಅವನು ಸೃಷ್ಟಿ ಚಲನ ಕೈಯಾಗ ನಾವು ಗೊಂಬಿ. ಅವ ಮಾಡಿದ್ರೆ ಗೊಂಬಿ ಇಲ್ಲಕ್ರಿ ಏನೈತಿ? ಅವ ಗೊಂಬಿ ಆಡ್ಸಿದ್ರೆ ಆಡೋದಪ್ಪ, ಗೊಂಬಿ ಆಡ್ಸಲಿಲ್ಲ ಅಂದ್ರೆ ನಡೆಯೋದ. ಅವಾಗ ಅವು ಸರಾಯಿ ಬರ್ತಿದ್ವು ಅಲ್ಲ, ಬಾಟ್ಲಿ, ಗಾಜಿನ ಬಾಟ್ಲಿ ಅಂತ ಬಾಟ್ಲಿಲಿ ಒಂದು ಬಾಟ್ಲಿ ಎಣ್ಣೆ ತರ ನೋಟ ಕೆಜಿ. 2 ವರ್ಷ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿ ಮತ್ತೊಂದು 7 ದಿನ ಸಾರಿಗೆ ಹಾಕ್ಬೇಕು ನಾವು ಪಲ್ಯ ಮಾಡಕ್ಕೆ. ಬರೀ ಹೋಳಿಗೆಗೆ ಜಾಳ ಮಾಡಿದ್ರೆ ಬೇಸಿ ಸಾಯ್ತಿದ್ವಿ ಮೇಕೆ ಕೈಯಾಗ. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಯಾವ ನೀನು ಕುರಿಗೆ ಹೋಗ್ಬೇಡ ಅಂದ್ರೆ ಕೇಳವಲ್ಲ, ನಂಗೆ ನಿಧಾನ ಆಗಲ್ಲ ಅಪ್ಪ. ಅಂತ ಪರಿಸ್ಥಿತಿ ಒಳಗೂ ಕುರಿ ಕಾದ್ರಿ? ಕಾದೇನಿ. ಗಟ್ಟಿ ಅಂತ ನೀವು 15 ದಿನ ಆಗೈತೆ ನಾನು ಆಪರೇಷನ್ ಮಾಡಿಸ್ಕೊಂಬಂದು. ನಮ್ಮಂತಾರ ಆದ್ರೆ ಅಡ್ಡಾಡೋದಾಗಲ್ಲ. ಅಯ್ಯೋ ನನ್ನ ಒಂದಿಟ್ಟು ಸೂಜಿ ಮಾಡಿಸ್ಕೊಂಬರ್ತಾವ, ಯಾಕೆ ಆಪರೇಷನ್ ಆಗೈತಿ. ಆಗ ಸರಗ್ ನಿಂತೆ 2 ತಿಂಗಳ 3 ತಿಂಗಳ ಆತೈತಿ, ತುಂಬಿದ ಕೂಡ ಎತ್ತಬಾರ್ದು. ಕಷ್ಟ ಅಡಿಗೆ ನಾವಲ್ಲ, ಇಬ್ಬರು ನಿಂತು ಎತ್ತಬೇಕು ಕಷ್ಟ ಅಡಿಗೆ. ಅರ್ಧರಿ ತಿಪ್ಪಿ ಹೊರ್ಬೇಕು, ಹಿಂದೋಟ ಸರಗ್ ಹುಚ್ಚಿ ಇಳ್ದು ಹೋಗಿರ ದೋಣಿ ನೀರು ತೊಳ್ಕೊಬೇಕ. ಇಂತಿಟ್ಟು ಉದ್ದ ಇಟ್ಟು ದಪ್ಪ ಇಟ್ಟು ಉದ್ದ 6 ಸೇರ್ 5 ಸೇರ್ ಇಟ್ಟು 2 ಡಬ್ಬಿಗೆ ನಾದ್ಕೊಂತಿದ್ದೆ ಅವ್ನು ರೊಟ್ಟಿ. ಮತ್ತೆ 2 ವರ್ಷ 3 ಸೇರ್ ಇಂಥ ನುಚ್ಚಿನ ಗಡಿಗೆ ಮಾಡಿ ಇಳ್ಬೇಕು ಬೆಳಗ ಮುಂಚೆ. ಮತ್ತಿನ ಇವತ್ತಿಗೆ ನೀ ಮಾಡ್ದಂಗೆ ಈಗಿನಾರು ಯಾರು ಮಾಡ್ತಾರವ ಅಂತಾಳ. ಬೆಳಗ ಮುಂಜಾನೆ ಎದ್ದು ಒಲೆ ಬಿರಿತೇವೆ, ಒಲೆ ತೊಳೆದು ಗುಗ್ಗರಿಗೆ ಹಾಕಿ 1 ಸೇರ್ ಉಳ್ಳಿ ಆಗಲಿ, ಅಲಸಂದೆ ಆಗಲಿ, ತೊಗರಿ ಆಗಲಿ, ಅಂಬ್ರಿ ಆಗಲಿ, ಯಾವಾರಾಗಲಿ ಗಟ್ಟಿಗಳು ಗಡಕ್ಕೆ ಕೂತಾವ. 1 ಸೇರ್ ಗುಗ್ಗರಿಗೆ ಹಾಕಿ ಮತ್ತೆ ಬಿಸಿ ನೀರು ಕಾಯಿಸಿ ಇಟ್ಟು ನೀರು ಕಾಯಕ್ಕಿಟ್ಟು ಅದ್ರನ್ನ 1 ಚರ್ಗಿ ತಗೋಬೇಕು. ಓದಾಡವು ತಕ್ಕಂದು ಮಜ್ಜಿಗೆ ಗಡಿಗೆ ತೊಳಿಬೇಕು. ಮಜ್ಜಿಗೆ ಗುಣ್ಗಾಕಾವು ಇಲ್ಲಕ್ರ ಮಜ್ಜಿಗೆ ಗಡಿಗೆ ತೊಳೆದು ಮತ್ತೆ ತಣ್ಣೀರು ಹಾಕಿ ತೊಳೆದು ಆರ್ಬಿಡ್ಬೇಕು. ಅದನ್ನು ಗಡಿಗೆ ನಾನು ಹಾಕಿ ಬರೋದ್ರಾಗ ಮಜ್ಜಿಗೆ ಮಾಡಕ್ಕೆ ಇಟ್ಟ ನೀರು ಇಟ್ಟದ್ದು ಜಿಗಟ್ ಹಾಕಿ ಹತ್ತಿಟ್ಟು ಪಲ್ಯಕ್ಕೆ ಹಾಕಿ ಹೊರಕ್ಕೆ ಹೋಗಿ ಮತ್ತೆ ಬೆಳಕು ಬೀಳ್ತತ್ತ. ಆಗ ಅಂಗಳ ಕಸ ಹೊಡೆದು ಬಾಗಿಲಿ ನೀರು ಹಾಕಿ ಮತ್ತೆ 3 ಹೊತ್ತಲ್ಲಿ 3 ಅಡಿ ಕಸ ಬೆಳೆದು ಬಂದು ಹಿಟ್ಟು ನಾದ್ಕೋಬೇಕು. ಮತ್ತೆ ನಾನು 5-6 ಕೊಡ ಕುಡಿಯೋ ಪೂರ್ತಿ ತರ್ಬೇಕು ಅಡುಗೆ ಮಾಡಕ್ಕೆ. ರೊಟ್ಟಿ ಮಾಡಿನ ತರಕ್ಕೆ ಬರ್ತು ಒತ್ತಕೈತೆ ಗಳಕ್ಕೆ ಹೋಗೋರಿ ರೊಟ್ಟಿ ಬೇಕು. 2 ಕೊಡ 3 ಕೊಡ ಅನ್ನ ಮತ್ತೆ ಇರಲಿಲ್ಲ ಅಂದ್ರೆ ತಂದು ನೀರು ತಂದು 2 ಕೊಡ ಜೋಡಿ ಮೇಲೆ ಡಾಂಬರ್ ಕೊಡ ತಗೊಂಡು ಹೋಗಿ 2 ಸಲ ಬಂದ್ಬಿಟ್ರೆ 4 ಕೊಡ ನೀರು ಬಂದ್ಬಿಟ್ಟು ಅಷ್ಟ 2 ಸಲ ತಂದು ಹಾಕಿ ರೊಟ್ಟಿ ಕುಂತ್ಕೋಬೇಕು. ನನ್ನ ಮಗನ ಅದೇ ಇಟ್ಟಿಟ್ಟು ರೊಟ್ಟಿ ಬಡಿ. ಎಷ್ಟು ಮಕ್ಕಳು 4 ಮಕ್ಕಳು ಆಡ್ದೀನಿ. 11 ದಿನದಾಗ ಗಂಗಮ್ಗೆ ಹೋಗಿನಿ, 12 ದಿನದಾಗ ಅಲ್ಲಿ ಇಂತಿಂತ ಪುಟ್ಟು ರೊಟ್ಟಿ ಬಡ್ತೀನಿ. ಇಡೀ ನಾವಣಿಗೆ ಕೊಡ್ತೀನಿ. ಏನಾಗಿ ಈಗಿನ ಎದಕ್ಕೆ ಬರ್ತಾವ? ಈಗಿನ ಬಾನ ತಿನ್ನದ ಅಂತದ ನಾವು ತಿಲ್ದಲ್ಲಪ್ಪ. ಈಗ ಒಂದ್ ದಿವ್ಸ ಇಟ್ಟು ಕಟ್ಟಿಗೆನ ಹಿಡ್ಗಲಿ, ಈಗ ಗ್ಯಾಸ್ ಇಟ್ಟು ಬಿಡ್ತಾನೆ. ಅದೇನು ರುಚಿ ಆಗಲ್ಲ. ಇವತ್ತು ನಾನು ಸೊಸಿ ಅಂದ್ಲಿ, ಯವ್ವ ಉಳ್ಳಿ ಗುಗ್ರಿ ಹಾಕಿಲ್ಲ ಚಲೋ ಮಾಡವ, ಸಾರು ಕೋಳಿ ಸಾರದಾಗ ಹಾಕೈತೆ, ಸ್ವಲ್ಪ ಕೊಬ್ಬರಿ ಸುಟ್ಟಾಕು, ಮಸಾಲೆ ಪುಡಿ ಹಾಕು, ಕುದಿಯಾಗ ಘಮ 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 ಅಂತ 2 ದಿನ ನೋಡ್ರೆ ಆಳ್ಸಲ್ಲ. ಒಂಚೂರ ಉಳಿ ಬಿಡು ಅನ್ನೆ. ಎದ್ರ ಸಾರು? ಉಳ್ಳಿ ಸಾರು, ಉಳ್ಳಿ ಗುಗ್ರಿದು ಅನ್ನೆ. ಅಮ್ಮ ಅವಾಗಿಂದ ಬೇರೆ ಇವಾಗಿಂದ ಬೇರೆ ಅಮ್ಮ. ಎಷ್ಟು ರುಚಿ ಬರೋದಿಲ್ಲ ಅಡಿಗೆ. ನೀ ಎಷ್ಟಾರ ಹಾಕಿ ಇಷ್ಟು ಎಣ್ಣೆ ತಿಂತಿದ್ರೆ ನಾವು. ಅವಾಗ ಅವು ಸರಾಯಿ ಬರ್ತಿದ್ವು ಅಲ್ಲ, ಬಾಟ್ಲಿ, ಗಾಜಿನ ಬಾಟ್ಲಿ ಅಂತ ಬಾಟ್ಲಿಲಿ ಒಂದು ಬಾಟ್ಲಿ ಎಣ್ಣೆ ತರ ನೋಟ ಕೆಜಿ. 2 ವರ್ಷ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿ ಮತ್ತೊಂದು 7 ದಿನ ಸಾರಿಗೆ ಹಾಕ್ಬೇಕು ನಾವು ಪಲ್ಯ ಮಾಡಕ್ಕೆ. ಬರೀ ಹೋಳಿಗೆಗೆ ಜಾಳ ಮಾಡಿದ್ರೆ ಬೇಸಿ ಸಾಯ್ತಿದ್ವಿ ಮೇಕೆ ಕೈಯಾಗ. ಅಷ್ಟ ಎಣ್ಣೆ ಎಷ್ಟು ದಿನ ಮಾಡ್ತಿದ್ರಿ? ಅದು ಹೋಳಿಗೆ ಮಾಡಕ್ ಒಮ್ಮೆ ತರ್ಬೇಕು. ಅವಾಗ ಅಷ್ಟ ಮತ್ ಉಳಿಕೆ ಟೈಮ್ದಾಗ ಇಲ್ಲ ಮತ್ ನೀವ್ ಎಣ್ಣೆ ಬಳಸಿದಿಲ್ಲ? ನಿಮ್ ಇಲ್ಲ ಒಳ್ಳೆ ಎಣ್ಣೆ. ಈಗ ಈ ಉಳ್ಳಿ ಗುಗ್ರಿ ಹಾಕಿದ್ಲಲ್ಲ ಇವತ್ತು,
ಅವ್ನ ಹೆಂಗಂದ್ರ ಉಪ್ಪು ಹಾಕಿ ಕುದ್ದಿಂದ ಗುಗ್ಗರು ಬೇಸ್ ಕುದ್ದಿಂದ ಉಪ್ಪು ಹಾಕಿ ಕೈ ಬಿಟ್ಬಿಡ್ದ ಒತ್ತಿ ಒಂದು 2 ಸರಿ ನೀರು ಹಾಕಿ ಮತ್ತೆ ಉಪ್ಪು ಹಾಕಿ ಒಂದು ಸ್ವಲ್ಪ ಕುದಿತೇವಂತ ಬಿಟ್ಬಿಡೋದ ನಡ ಮುರಿದು ಬಿಟ್ಟಿರವು ಅದ್ರಾಗ ಉಪ್ಪು ಹಾಕಿಂದೆ ಎಷ್ಟು ರುಚಿ ಉಪ್ಪು ಅದ್ರಾಗ ಕುದ್ದು ಬಿಡ್ತಾವಲ್ಲ ಈಗ ಬಸ್ಟ್ ಮಾಡ್ತಾರೆ ಹೆಪ್ಪಿ ತೋಡ್ ಹಾಕಾವ ತಿನ್ನಂಗಾಗಲ್ಲ ಅವನ್ನ ತೋಡ್ಕೊನದ ನಮಗೆ ಬೇಕಾರ ಒಂದು ಉಳ್ಳಾಗಡ್ಡಿ ಹೊಡ್ಕೋಬೇಕ ಒಂದು ಉಂಚಿಂಡಿ ಹೊಡ್ಸ್ಕೋಬೇಕ ಗುಡಿ ಪುಡಿ ಇಲ್ಲಕ್ರ ಪುಂಡಿ ಹಿಂಡಿ ಕತಿ ಇವತ್ತಿಗೆ ಒಂದ ದಿನದಾಗ ಮುಗಿಯೋದು ಅಲ್ಲಿದ. ಅಯ್ಯೋ ಮಹಾಭಾರತ ರಾಮಾಯಣ ಕತಿ ಮತ್ತೆ ಹೇಳಿದ್ನಲ್ಲ ಧ್ಯಾನ ಸಿಂಧಿ ಓದಿ ಕೇಳ್ರಿ ಧ್ಯಾನ ಸಿಂಧಿ ಒಳಗ ಸರ್ವ ತತ್ವ ತಿಳ್ಕೊಡ್ರಿ ಅಂದಾಗ ಒಂದು ಸಂಖ್ಯಾಕ 25 ನುಡಿ ಇರ್ತಾವ ಅದ್ರಾಗ ಒಂದ್ ನುಡಿ ಯಾರ ತಿಳ್ಕೊಬೇಕು ನಾವು ಅದಕ್ಕ ನೆತ್ತಿ ಬುತ್ತಿ ಅಂತ ಹೇಳ್ಬಿಟ್ಟಿನ ಫಾಸ್ಟ್ ಸಣ್ಣ ಇದಲ್ಲಿ ಶಿವ ಶಿವ ದೊಡ್ಡ ತರ್ಲಿಲ್ಲ ಆಗ್ಲಾಗ್ಲ ಶಿವ ಶಿವ ಅಂದ್ರೆ ಶಿವನ್ ಭೇಟಿ ಹಾಕಲ್ ಹೋಯಪ್ಪ ಒಂದ್ ಮಕ್ಕನಾಗ ಮೆದ್ದಳಾಗ ಅಷ್ಟ ಅಂದ್ರ ಸಾಕು 1000 ಪಾಪ ಇದ್ರ ಬೈಲ್ ಹಾಕವ ಶಿವ ಅಂದ್ರ ಕೇಳ್ತೆ ಗಾವ್ ಮಾಡಿ ಕಲ್ಲಿಟ್ಟೇನು ಬಿಳ್ಳೆ ಅಲ್ಲ ಏಕ ಶಿವ ಶಿವ ಅನ್ಬಾರ್ದ ಶಿವ ನಮ್ಗೆ ಆಗ್ಲೆಲ್ಲ ಭೇಟಿ ಆಗಲ್ಲ ಅವನಿಗೆ ಎಷ್ಟೇ ಇರ್ತಾವ ಒಂದ್ ಕಡೆ ಚಿತ್ತಲ್ಲ ಗೊಂಬಿ ಮಾಡಿ 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 ಜೀವಕಾಳು ಹಾಕಿ ಹಾಕಿ ಅವ್ನ ಟೆನ್ಷನ್ ಅವ್ನ ರಗಡ್ ಇರ್ತೈತಿ ಎತ್ತಗ ತಟ್ಟು ಬಾಳ್ ನೋಡಿದ್ರೆ ನಾಳೆ ಒಂದು ಮೂಗು ಸೊಟ್ಟಾಕೈತೆ ಒಂದು ಕಾಲು ಒಂದು ಗಂಟು ಆಕೈತಿ ಒಂದು ಎಳಿವಿ ಆಕೈತಿ ಇರಿಬಿ 80 ಕೋಟಿ ಜೀವರಾಕ್ಷಿ ವಸ್ತುಕ್ಕೂ ಜೀವಕಾಳು ಹಾಕಿ ಕೊಡ್ಬೇಕಲ್ಲಪ್ಪ ಎಲ್ಲಕ್ಕೂ ಸುದ್ದು ಕೊಡ್ಬೇಕು ಒಂದು ಪ್ರಾಣಿ ಇರ್ತೈತೆ ಪಕ್ಷಿ ಅದಕ್ಕೆ ರೆಕ್ಕಿರ್ಲಿಲ್ಲ ಅಂದ್ರೆ ಆರ್ಗಲ್ಲ ಹೌದಿಲ್ಲ ಅದಕ್ಕೆ ರೆಕ್ಕೆ ಕೊಡ್ಬೇಕು ಅವ ಕರೆಕ್ಟ್ ಆರಕ್ಕೆ 2 ರೆಕ್ಕೆ ಕೊಡ್ಬೇಕು ಅಡ್ಡಾಡಕ್ಕೆ 2 ಕಾಲು ಕೊಡ್ಬೇಕು ಮೇಯಕ್ಕೆ ಬಾಯಿ ಕೊಡ್ಬೇಕು ಮತ್ತೆ ನೋಡಕ್ಕೆ ಅದಕ್ಕೆ ಹುಡ್ಕ್ಯಾಡಿ ತಿನ್ನಕ್ಕೆ ಅದಕ್ಕೆ ಕಣ್ಣು ಕೊಡ್ಬೇಕು ಮತ್ತೆ ಯಾರು ಬಂದ್ರೆ ಬುರ್ರನ ಹಾರಕ್ಕೆ ಮತ್ತೆ ಕಿವಿಯಕ್ಕೆ ಶಬ್ದ ಬೀಳ್ಬೇಕು ಎಲ್ಲ ನೀಟ್ ಕೊಟ್ಟಿರ್ತಾನಿಲ್ಲ ಅದು ಒಂದು ತಾಟ ಕಮ್ಮಿ ಆತಂದ್ರೆ ಅಲ್ಲಿ ಅದಕ್ಕೆ ಏನು ಆಧಾರ ಇರ್ತದೆ ಮೊಬೈಲ್ ಬಿಡುತ್ತೆ ಹಂಗ ಅವ ಎಷ್ಟತ್ತು ನಮ್ಮನ್ನ ಇದನ್ನ ಮಾಡ್ತಾನ ನಾವು ತಿಳ್ಕೊಬೇಕು ಎಲ್ಲ ನೋಡಿ ನನ್ನ ಮಗನ ಪರಮಾತ್ಮ ಎಲ್ಲ ನೋಡ್ತಿರ್ತಾನ ಎಲ್ಲ ಸೃಷ್ಟಿಯ ಚಲನ ಅವನು ಸೃಷ್ಟಿ ಚಲನ ಕೈಯಾಗ ನಾವು ಗೊಂಬಿ ಅವ ಮಾಡಿದ್ರ ಗೊಂಬಿ ಇಲ್ಲಕ್ರಿ ಏನೈತಿ ಅವ ಗೊಂಬೆ ಆಡ್ಸಿದ್ರೆ ಆಡೋದಪ್ಪ ಗೊಂಬೆ ಆಡ್ಸಲಿಲ್ಲ ಅಂದ್ರೆ ನಡೆಯೋದಪ್ಪ ಅವ ಕರ್ದಾಗ ಹೋಗ್ಬಿಡೋದು ಅವು ಕರೆ ತನಕ ಮಾತ್ರ ಕುಂದ್ರಬೇಕು ಕಾಯ್ಕೊಂತಂದ್ರೆ ಅವನ ಸೃಷ್ಟಿ ಚಲನದಾಗ ಒಂದು ಸಂಖ್ಯೆನಾರು ತಿಳ್ಕೊಬೇಕು ಪರಮಾತ್ಮನ ಒಲಿಸ್ಕೋಬೋದ ನಾವು ಅತ್ತಂಗೆ ಹೊಲಿತೇನೆ ಹೊಲಿಯಾಗಲ್ಲ ಚೆಕ್ ಮಾಡ್ತಾನ ಭಾವನ ಚೆಕ್ ಮಾಡ್ತಾನ ನಿನ್ನಿಂದ ಅದಾನ ನೀ ನಾನು ಕೇಳ್ತಿಯಲ್ಲ ಇಷ್ಟ ಇಚ್ಛೆ ಕೊಟ್ಟು ನಿನ್ನಿಂದ ಅದಾನ ಈಗ ನಿನ್ನ ಮುಂದೆ ಹೇಳ್ತಾನ ನಾನು ನಿನ್ನ ಮುಂದೆ ಹೇಳ್ತಾನ ನಾನು ಈಗ ನೀನು ಏನು ಹೇಳಿದ್ರು ಹೂ ಅಂತಿ ಬಿಡು ಅವ ನಾನು ಚೆಕ್ ಮಾಡ್ತಾನ ಅಲ್ಲಿ ಭಗವಂತ ಚೆಕ್ ಮಾಡ್ತಾನ ಇಲ್ಲಿ ಅಸೈತ್ಯ ಇಲ್ಲ ಆತ್ಮ ಎದಕ್ಕೆ ಮತ್ತೆ ಲಿಂಗ ಕಟ್ತಾರ ಅವ್ರು ಲಿಂಗು ಅಂಗೈ ಒಳಗೆ ಲಿಂಗ ಪೂಜೆ ಮಾಡೋನಿಗೆ 3 ತಾಸು ಎಂದು ಕೊಟ್ಟಾನ ಮರಣ ಆತ್ಮವೇ ಪರಮಾತ್ಮ ಅಂತೇನೆ ಹೌದು ಆತ್ಮ ಪರಮಾತ್ಮ ಮನಸ್ಸು ಮೊದ್ಲು ಆತ್ಮ ಶುದ್ಧ ಆತ್ಮನ ಪರಮಾತ್ಮ ಅಲ್ಲೇ ಐತಿ ಆತ್ಮ ಪರಮಾತ್ಮ ಅಲ್ಲೇ ಐತಿ ಆತ್ಮ ಪರಮಾತ್ಮ ಮನಸ್ಸು ನಿರ್ಧಾರ ಮನಸ್ಸ ಎಲ್ಲ ಮನಸ್ಸು ಓಡಾಡಿಸಬಾರ್ದು ಅದು ಮನಸ್ಸಿನಂತಾಗ ಹೋಗ್ಬಿಡು ನೀನು ಈ ಗಾಳಿದಾಗ ಮನಸ್ಸು ಹುಡ ಬಿದ್ದು ಬಿಡ್ತದ ಎಲ್ಲಿ ಬೇಕಲ್ಲಿ ಹೋಗ್ಬಿಡುತ್ತೆ ಇದು ಗಾಳಿ ಯಾರ ಕೈಯಾಗ ಸಿಕ್ಕಿಲ್ಲ ಹೌದಿಲ್ಲ ಒಂದು ಮುಟ್ಟಿಗೆ ಅನ್ನ ಮಾಡಿ ಊರು ದೇವ್ರಿಗೆ ಅಡಿ ಕೊಟ್ಟು ಗುಡ್ಡಿ ಕಲಕ್ಕೆ ಬಂದ್ರು ನಿನ್ನ ಮುಟ್ಟಿಗೆ ಅನ್ನ ಹಂಗೆ ಇರ್ತದೆ ಅಲ್ಲಿಗಿಟ್ಲಂತ ಅದು ತಲೆ ಇಲ್ಲದ ನಾಯಿ ಬಂದು ನೆಲೆ ಇಲ್ದಂಗೆ ಗೊತ್ಕೊಂಡು ಹೋಗ್ಬಿಡ್ತು ತಲೆ ಇಲ್ಲದ ನಾಯಿ ಬಂದು ನೆಲೆ ಇಲ್ದಾಗ ಒತ್ಕೊಂಡು ಹೋದಾಗ ಎಲ್ಲಿ ಅಂತ ಹುಡುಕ್ತಿಯಪ್ಪ ತಲೆನೇ ಇಲ್ಲ ಅದಕ್ಕೆ ಒತ್ಕೊಂಡು ಹೋದ್ ನೀನು ಎಲ್ಲಿ ಹುಡುಕ್ತೀಯ ಸಿಗುತ್ತಾ ನಿನ್ನ ಕೈಯಾಕ ಒಳ್ಳೆ ಅದು ಗಾಳಿ ಹೋಗಿಬಿಡುತ್ತ ಇದಕ್ಕೇನು ತಲೆ ಐತೇನು ಗಾಳಿಗೆ ತಲೆ ಇಲ್ಲ ಬುಡ ಇಲ್ಲ ಮತ್ತೆ ಹೋಗಿದ್ದ ಒಂದು ಅನ್ನ ಎಲ್ಲಿ ಹಿಡ್ಕೊಂಬರ್ತೀನಿ ನೀನು ಈಗ ಶಿವ ಒಂದಗಳ ಮುಟ್ತಾನ ಒಂದು ಗಡಿಗೆ ಮಾಡಿ ನೀನು ಹಬ್ಬ ಮಾಡಿ ಪೂಜೆ ಮಾಡಿದ್ರೆ ಒಟ್ಟು ಆ ಶಿವಗೆ ಏನು ಮುಟ್ಟಲ್ಲ ಒಂದು ಆಕಾಶಕ್ಕೆ ಮುಟ್ಟೋದು ಒಂದು ಹೂಬತ್ತಿ ಊದಿನ ಕಡ್ಡಿ ಈ ಆತಗೆ ಮುಟ್ಟೋದು ಅದಕ್ಕೆ ಮೇನ್ 2 ಊದಿನ ಕಡ್ಡಿ ಇವತ್ತು ಬಡಿವೆದೀನಿ ಎಣ್ಣೆ ದೀಪ ಹಚ್ಚಕ್ಕೆ ಇವತ್ತಿಲ್ಲ ಅಂದ್ರೆ 2 ಊದಿನ ಕಡ್ಡಿಯರ ಹಚ್ಚಿ ನೀನು ಧ್ಯಾನ ಮಾಡ್ಕೊಬೇಕು ಶಿವ ಅನ್ಬೇಕು ಆಗಲೆಲ್ಲ ಶಿವ ಅಂದ್ರೆ ಇಲ್ಲ ಅದಕ್ಕೆ ಟೈಮಿಂಗ್ ಅದ ಶಿವಗ ಆತನ ಯಾವಾಗ ನೆನ್ಸ್ಬೇಕು ಅವಾಗ ನೆನ್ಸ್ಬೇಕು ಆತನ ಈಗ
ಮುಂಜಾನೆ ಎದ್ದೆ ಈಗ ಹೊಟ್ಟೆ ಮುಂಡು ಮಕ ಬಿಡ್ತೀವಿ ನಾವು. ಹ್ಮ್ ಮುಂಜಾನೆ ಎದ್ದೇಳ್ತೀವಿ ಅನ್ನೋ ನಿದ್ದೆ ಎದ್ದು ಬಿಡ್ತಾ ಹ್ಮ್ ನಮಗ್ ಗ್ಯಾರಂಟಿ ಇರ್ತನದ. ಶಿವ ಗೊತ್ತಿಲ್ಲ. ಹೌದಿಲ್ಲ? ಹ್ಮ್ ಈಗ ಇಲ್ಲಿ ಕುಂತೀವಿ ಹ್ಮ್ ನಾವು ಹೋಗಿ ಮನೆಗೆ ಎದ್ದನ ನಮಗ್ ಗೊತ್ತೈತೇನ? ಇಲ್ಲ ಅದಂತ್ರ ಮುಂದಿನ ಗೊತ್ತಿಲ್ಲ ಯಾರಿಗ. ಮತ್ತೆ ಅದಕ್ಕಾಲ ಅದನ್ನ ಗೆದಿಲಾರ್ಕ ಎದ್ರಿ ಏನಂದಾರ ಹಾ ಮುಂಜಾನೆ. ಓ ಮುಂಜಾನೆ ಎದ್ರೇನ ಅಂತಾರಲ್ಲ. ಎದಕ್ಕಂತಾರ ಅದನ್ನ ಗೆದಿ ಮುಂಜಾನೆ ಒಂದ್ ದಿನ ಗಾಳ್ದಿವಪ್ಪ ಅಂದ್ರ ಎದ್ರಿ, ಅದನ್ನ ಗೆದ್ದಿವಿ ಅನ್ನಕ ಎದ್ರಿ. ಓ ಒಂದು ದಿನ ಗಾಳಿದ್ವಿ ಎದ್ರ ಅನ್ನಕ ಗೆದ್ದಿವಿ ಅನ್ನಕ ಎದ್ರಿ. ಎದ್ರ ಎದ್ರ್ಯಾಯಪ್ಪ ಶಿವ ಶರಣ ಶರಣಾರ್ಥಿ. ಎಂತ ಮಾತು ಹೇಳಿದ್ರಿ. ಇದನ್ನ ಯಾರು ಗೆದ್ದಾರ ನನ್ನ ಮಗನ? ಇದು ಗಾಳಿ ಇದ್ದಗತಿ, ಇದು ಆತ್ಮ ಜೀವಾತ್ಮ. ಬೆಳಗ್ಗೆ ನಮಸ್ಕಾರ ಮಾಡ್ತಾ ಎದ್ರ್ಯಾ ಅಂತಾರಲ್ಲ, ಅದಕ್ಕ ಇದು ಒಂದ್ ಅರ್ಥ ಹೇಳಿದ್ರಿ ನೀವೀಗ. ಮತ್ತೆ ಇದನ್ನ ಯಾರು ಗೆದ್ದಾರ? ಗೆದ್ದಿಲ್ಲ, ಇನ್ ಯಾರು ಗೆದ್ದಿಲ್ಲ. ಯಾರು ಗೆದ್ದಿಲ್ಲ ಬಿಡ. ಇವ್ ಗಾಳಿ ಹಿಡ್ದಿದ್ರು ಗೆದ್ದಿದ್ರು. ಇದು ತಲೆ ಇಲ್ಲದ ನೆಲೆ ಇಲ್ದಾಗ ಹೋಗ್ಬಿಟ್ಟಾಗ ಅದನ್ನ ಹೆಂಗ್ ಹಿಡ್ಕೊಳ್ಳೋದಾಗತ್ತೆ. ಅದನ್ನ ತಗೊಂಬಂದಿದ್ರ ಆ ದಬ್ರಿ ಏನ್ ಹಾಕಿ ಇಟ್ಟಿದ್ಲಲ್ಲ ಅನ್ನ ಮಾಡಿ, ಎಲ್ಲ ದೇವ್ರಿಗೆ ಅಡಿ ಮಾಡಿದ್ರೆ ಇನ್ನ ಅನ್ನ ಆಗೈತಿಲ್ಲ ಅದು. ಮತ್ತೆ ಅದನ್ನ ಅಲ್ಲಿ ಇಟ್ಟದ್ ದಬ್ರಿ ಮತ್ತೆ ಎಂತದಿದ್ರು ಮರನ ಉಳಿಕೊಂಡ್ಬಿಡ್ತಿಲ್ಲ ಗಾಳಿಗೆ. ಹೌದಿಲ್ಲ? ಮತ್ತೆ ಅದನ್ನ ಓದ್ ಬಿಡ್ತಿ. ತಲೆ ಇಲ್ಲದ ನಾಯಿ ನೆಲಿ ಇಲ್ದಾಗ ಹೋಯ್ತಿ ಅಂದ್ರೆ ಗಾಳಿನ ಇದು. ತಲೆ ಇಲ್ಲದ ನಾಯಿ ಇದ್ದಂಗಿದು ಗಾಳಿ. ಎತ್ತ ಹೋಗತ್ತ ಒಂದೊಂದ್ ಸಮಯದ ಆ ದೇವಿ ಅವತಾರ ತಾಳಿದ್ಲಪ್ಪ, ರುದ್ರ ಅವತಾರ ತಾಳಿದ ಅಂದ್ರ ಯಾವುದು ಈಡಾಗೋದಿಲ್ಲ. ಏನ್ ಮಾಡ್ತೀರಿ ದಿನನಿತ್ಯ? ಸ್ವಲ್ಪ ಅಟ್ಟಿದ್ ಒಂದ್ ಸ್ವಲ್ಪ ಕುರಿದ ಕಾಯೋದ್ರ ಬಗ್ಗೆ ಹೇಳ್ರಿ. ಅಯ್ಯ ಮಗ ಮಾಡ್ತಾನ ಊಟನ, ನೀವೇ ಮಾಡ್ತೇವ? ನಾನು ಅದ್ರಾಗ ಇರ್ತನ ಬಿಡ. ಆದ್ರ ಸುಚ್ಚಿ ಇದ್ರ ಏನಾರ ಮೇಯ್ವಲ್ದಪ್ಪ, ಇದು ಒಂದ್ ಸ್ವಲ್ಪ ಯಾಕೆ ವಾಟ್ನಿ ಇಬ್ರ ಕೀ ಕೊಯ್ರಲ್ಲ ಅಂತ. ಮತ್ತೆ ಹೊರಕ ರಕ್ತ ಒಂದ್ ಸ್ವಲ್ಪ ಚಲೋ ಹರಿತಿ ಒಂಚೂರು ಹರಿಯಕ್ ಒಂದ್ ಹನಿ ಬೆತ್ತ ಅಂದ್ರ ನರನಾಡಿಗಳಿಗೆ ಲೂಸ್ ಆಗತ್ತ. ಒಂದಿಟ್ಟು ಚೀಲ ಬಾಯಿ ಕಟ್ಟಿರ್ತು, ಚೂರು ಲೂಸ್ ಆತಂದ್ರ ಒಂದ್ 4 ಕಾಳು ಸೋರ್ತಾವಿಲ್ಲ. ಹಂಗ ಸ್ವಲ್ಪ ಅವ ಹೋಗುತ್ತಿಲ್ಲ. ಈಗ ಮನುಷ್ಯ ನೀನ್ ಅದಿ ಈಗ ಕಾವಡ ಬಾಳಿ ಏನಾರು ಒಂಚೂರು ಈ ಬ್ರಹ್ಮ ಕಪಾಲಿಗೆ ಆಹಾರ ಕೊಟ್ಟೆ ಅಂತ ತಿಳಿ. ನಾನು ಇಂಗ್ಲಿಷ್ನಾಗ ಮಾತಾಡ್ತೇನೆ, ಕನ್ನಡದಾಗ ಮಾತಾಡ್ತೇನೆ. ಈಗ ಮತ್ತೆ ಆಹಾರ ಇದು ಬ್ರಹ್ಮ ಕಪಾಲ್ ಇದು, ಇದಕ್ಕೆ ಆಹಾರ ಕೊಡಬೇಕು. ಕಾವಡ ಬಾಡ ಕೊಟ್ಟಿ ಉಣ್ಣದಂದ್ರ ಮೊದ್ಲಿಗಿದ್ದಂಗ. ಈಗ ಆಹಾರ ಅಂದ್ರ ಅಗದಿ, ಈಗ ಅಗದಿ ಸೂಕ್ಷ್ಮ. ಈಗ ಒಲೆನ ಬೂದಿ ತೆಗಿಯೋದಿಲ್ಲ, ಅಡುಗೆ ಮಾಡೋದಿಲ್ಲ, ಕಟ್ಟಿಗೆ ಬರೋದಿಲ್ಲ, ಕರೆಂಟಿಲ್ಲಿ ಅಡುಗೆ ಮಾಡಿ ಮಿಕ್ಸರ್ನೇನು ಹಿಂಡಿ ತಿಂದು, ಕರೆಂಟಿನ ಇಟ್ಟು ರೊಟ್ಟಿ ಮಾಡ್ಕೊಂಡು ತಿಂದು, ಗ್ಯಾಸಿನ ಒಲೆ ಮೇಲೆ ಅನ್ನ ತಿಂದು ಏನೈತಿ? ಈಗ ಶಕ್ತಿ ಇಲ್ಲ, ಶಕ್ತಿ ಒಂದು ಬಾನ ಅಲ್ಲ. ಮತ್ತೆ ನಾಲೆಜ್ನು ಜಾಸ್ತಿ, ಒಂದು ನುಡಿ ಓಡ್ತಂದ್ರ ಗಟ್ಟಿ ಅಲ್ಲ, ತಿಳುವಳಿಕೆನೂ ಕಡಿಮೆ. ಹೆಂಗಂದ್ರ ಅವ ದೃಷ್ಟದನಂದ್ರ ಅವ್ನಿಗೆ ಯೂನಿಟ್ ಕಲ್ಲಾಕಿ ಮುಚ್ಚುತ್ತೆ. ಈಗ ಜನ ಇರ್ಲಿ ಬಿಡ್ರಿ, 5 ಬಳ್ಳೋದು ಸರಿಗಿರಲ್ಲ, ಹೋಗಲಿ ಬಿಡ್ರಿ, ಅದು ನಮ್ಮ ಧರ್ಮ. ಇಲ್ಲ, ಈಗಿನ ಕಾಲ ದುಷ್ಟರ ಕಾಲ, ಅವಾಗ ಒಳ್ಳೆಯರ ಕಾಲ. ಎಲ್ಲಿ ಬಿಡ್ರಿ ಅಪ್ಪ, ಹೋಗ್ಲಿ ಅವನಪ್ಪ ತಿನ್ಲಿ ಬಿಡಲ್ಲ. ಒಂದು ತಟ್ಟಿಗೆ ಹೆಚ್ಚಾದ್ರೆ ಏನಾತ ಅವಾಗ? ಹೆಂಗಿರ್ತೈತೆ ಅವಾಗ? ಯಾಕಂತಾರೆ ಈಗ ಅಣ್ಣ ತಮ್ಮನ ಹಂಚಿಗೆ ಅಂದ್ರಂದ್ರೆ ಅವಾಗ ಒಂದು ತುಣಕ್ಕೆ ಹೆಚ್ಚಾಗ್ಬಾರ್ದು. ಅವಾಗ ಹಂಗ ನಡ್ಕೊಂಡು ಹೋಗ್ಯಾರ, ಕೊಡ್ಲಿಕ್ಕರು ಹಂಗ ದುಡ್ದು ಉಂಡು ಆತ ಉಂಡು ಅನ್ಬಿಡ ಅಂತಾರೆ. ಏನೋ ನಮ್ದು ಒಡನಾಡಿಲ್ಲ ಅವ್ರು ಅಂತ ಅನ್ಕೊಂಡಾರ. ಯಾರು ಅನ್ಕನಗಲ್ಲ. ಈ ಕಡ್ಡಿ ಆಡ್ತುಂಡ ಈಗಿಂದು ಮತ್ತೆ ಕಡ್ಡಿ ಆಡ್ತುಂಡ ಮತ್ತೆ ಈಗ ಅದು ಏನಿಲ್ಲ, ತಡಕಲ್ದ ಅಡಿಗೆ ಉಣ್ತಾರಲ್ಲಪ್ಪ ಬುದ್ಧಿಯಾಗ ಹೊಡ್ದ. ಹೌದಿಲ್ಲ? ನಿಂತು ಯೋಚನೆ ಮಾಡಂಗಿಲ್ಲ. ಈಗ ಕುಂತು ಯೋಚನೆ ಮಾಡಂಗಿಲ್ಲ, ನಿಂತು ಯೋಚನೆ ಮಾಡ್ತಾರೆ. ಕುಂತು ಯೋಚನೆ ಮಾಡಿದ್ದು ಒಳ್ಳೇದು, ನಿಧಾನ. ಅದಕ್ಕೆ ಶಾಂತಿ ಸಿಗತ್ತಾ? ಸಿಟ್ಟು ಶಾಂತಿ ಕೊಟ್ಟೋತಂತ. ಎಂತ ಮಾತಾಡ್ದೇವ ಅಲ್ಲ, ಮತ್ತೆ ಸಿಟ್ಟಿಗೆ ಹೋಗ್ಬಿಡು, ನೀನು ಆಗ ಹೋಗ್ಬಿಡ್ತಿಲ್ಲ. ಅಮ್ಮಿಗೆ ಬ್ರಹ್ಮ ಕೆಟ್ಟ, ಪಂಥಕ್ಕೆ ಪಾಂಡವರು ಕೆಟ್ಟ. ಅವು ಅವು ಧರ್ಮ ಅಮ್ಮಿಗೆ ಹೋಗಿ ಓಟ್ ಎಲ್ಲ ಸೋತ್ ಮಗಲ್ದಾನೆ ಹೇಳ್ತೀನಿ, ಸೋತ್ನಿಲ್ಲ. ಪಂಥ ಗಟ್ಟ ಗೆದ್ದಿದ್ನಿಲ್ಲ ಅವರು. ಮತ್ತೆ ಅಮ್ಮಿಗೆ ಬ್ರಹ್ಮ ಕೆಟ್ಟ, ಪಂಥಕ್ಕೆ ಪಾಂಡವರು ಕೆಟ್ಟ. ಈಗ ನಾವು ಓದಿವಪ್ಪ ಅಂದ್ರೆ ಮುಂದೋಡಿ ಮೇಲೆ ಹೋದ್ರೆ ನಮ್ಗೆ ಪೆಟ್ಟು. ನಿಂತು ಹೋಗ್ಬಾರ್ದು, ಕುಂತು ಹೋಗ್ಬೇಕು. ಅದಕ್ಕೆ ಎಲ್ಲದು ಕೂಡಿಸಿ ಅಂತ ಬಂದು ಏನು ಮಾಡ್ಯಾರ, ಮಾನವನ ಮನೆ ಎತ್ತರ ಮಾಡ್ಯಾರ, ದೇವನ ಗುಡಿ ಬಾಕ್ಲ ಕಿರ್ಕಳಿ ಮಾಡ್ಯಾರ. ಮಾನಿಂಗ ಎದ್ದು ಹೋಗಕ್ಕೆ ಬಿಟ್ಟಿವ ಮಾನವ. ಎದ್ದು ಹೋದ್ರೆ ಮತ್ತೆ ಹೆಂಗ ಅವನಿಗೆ ಬಗ್ಗದ ಗೊತ್ತಾಗಲ್ಲ. ಮತ್ತೆ ಆತಗಾರ ಬಗ್ಬೇಕಿಲ್ಲ.
ಅದಕ್ಕೆ ಆತನ ಗುಡಿಗೆ ಹಿಂಗೆ ಸ್ವಲ್ಪ ಬಗ್ಗೆ ಹೋಗ್ರಿಲ್ಲ ಓ ದೇವ್ರ ಗುಡಿಗೆ ದೇವ್ರ ಗುಡಿಗಳು ಧ್ಯಾನ ಮಾಡಕ್ ಹೋಗ್ಬೇಕಾದ್ರೆ ಬಗ್ಗತಿರಿಲ್ಲ ಭಕ್ತಿ ನಿನ್ ಮನೆಗ್ ದಿನಸ ಅಡ್ಡಾಡಿ ಬಗ್ಗತೇನ್ ಅದು ಇಲ್ಲ ಹಂಗ ಹೋಗೋದು ಅದು ನೆಟ್ಟಗಾಗ ಅಡ್ಡಾಡಿ ಬಿಡ್ತೀಯಲ್ಲ ಆ ದೇವ್ರ ಧ್ಯಾನ ಗುಡಿ ಬಾಕ್ಲಕ್ ಬಗ್ಗೆ ಹೋಗೋದು ಬಗ್ಗೆ ಹೋಗ್ಬೇಕು ಅದಕ್ಕಾರ ಬಗ್ಗಲಿ ಅಂತಾನ ದೇವ್ರ ಗುಡಿ ಬಾಕ್ಲಕ್ ಕಿರ್ಕಲ್ ಮಾಡಿ ಸಣ್ಣ ಮಾಡ್ಯಾರ ಸಣ್ಣದ್ ಮಾಡಿ ಅದಕ್ಕೆ ದೇವ್ರ ಗುಡಿಗಾರ ಬಗ್ಲಿವ ಮನುಷ್ಯ ಅಂತ ಬಗ್ಗಲಿ ಮಾನವ ಅದಕ್ಕ ಮಾಡ್ಯಾರಿ ಸಣ್ಣವನ ನೋಡಿ ಇನ್ಯಾರ ತಲಿ ಭಾರಿ ದೇವ್ರ ಗುಡಿ ಬಾಗ್ಲ ಎದಕ್ ಕಿರ್ಕಲ್ ಮಾಡ್ತಾರ ಅದನ್ನ ಇವ ನೆಟ್ಟ ಹೋಗಿ ಮನ್ಯಾಗ ಅಡ್ಡಾಡಿದೆವು ಹತ್ತಿಗೆಂತ ಹೋಗ್ಬೇಕು ಹತ್ತಿಗೆಂತ ಹೋಗಿ ಬಗ್ಗಬೇಕು ಹತ್ತಬೇಕು ಬಗ್ಗಬೇಕು ಎರಡು ಮಾಡಿ ಅನ್ನೋದ ಆ ದೇವ್ರ ಗುಡಿಗೆ 5 ಪಾಟುಣಿಗೆ ಇಟ್ರು ಕಡಿಮೆ 11 ಪಾಟುಣಿಗೆ ಇಟ್ರು ಕಡಿಮೆ ಅಂತ ದೇವ್ರ ಪರಮಾತ್ಮಗೆ ಎಷ್ಟೈತಿ ಮೆಟ್ಲ ಆಕಾಶ ಅವನ ಪಾದಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಎಷ್ಟು ಹೊಸ ಮೆಟ್ಲು ಹತ್ಬೇಕು ನಾವ್ ಅವನ ಹತ್ತಿ 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 ಸಾಕಾಗ್ಬೇಕಲ್ಲ ಅವಾಗ ಕಾಣ್ತೈತೇನ ಕರಿತೇನ ನಮ್ದು ಇಲ್ಲಿ ಎಲ್ಲ ದುಡಿಯೋದು ಎಲ್ಲದು ನಮ್ಮ ಭಾವನ ಒಟ್ಟು ಚೆಕ್ ಮಾಡ್ತಾನ ಅವನು ಸತ್ ಮೇಲೆ ನಾವ್ ಎಲ್ಲಿ ಹೋಗ್ತೀವಿ ಏನು ಎಲ್ಲಿ ಹೋಗ ಕ್ವಾಡದ ಜೀವಾತ್ಮ ಇಲ್ಲಿ ಇರ್ತದೆ ಎಲ್ಲಿ ಹೋಗುತ್ತ ಮತ್ತೆ ಇನ್ನೊಂದು ಕದೆ ನೀ ಒಳ್ಳೇದು ಮಾಡಿದಿ ಒಳ್ಳೇದು ಜೀವನದಾಗ ಸೇರಿಸ್ತಾನ ನೀನ್ ಬರೇ ತುಂಟತನ ಕೆಟ್ಟತನ ದುರ್ಚಾಳಿ ಮಾಡಿದಿ ಕಾಳ್ತನ ಸುಳ್ತನ ಅಹಂಕಾರ ದುರ್ಬುದ್ಧಿ ಕ್ರಾಮ ಕ್ರೋಧ ಇವೆಲ್ಲ ದಯಾಳ ಗುಣ ಇಲ್ದಂತ ದುರ್ಬುದ್ಧಿ ಹುಡುಕಿದೆ ಅಂದ್ರೆ ನಾಯಿ ನರಿ ಹೊಟ್ಟೆಕ್ಕೆ ಹಾಕ್ತಾನೆ ಒದರ್ಕಂತ ಅಡ್ಡಾಡಿ ಮತ್ತೆ ಒಳ್ಳೆ ಭಾವನ ನೀನು ದಯವೇ ಧರ್ಮದ ಮೂಲವೇ ಅಂತ ದಯಾಳ ಗುಣ ನಿನ್ನ ತಾಲಿತ್ತಪ್ಪ ಅಂದ್ರೆ ಜ್ಞಾನಿ ಹೊಟ್ಟೆಕ್ಕೆ ಹಾಕ್ತಾನೆ 7 ಜಲಮದಾಗ ತಿರುಗಿ ಬರೋಂಥ ಜ್ಞಾನಿ ಹೊಟ್ಟೆಕ್ಕೆ ಹಾಕ್ತಾನೆ ಮತ್ತು ನಿನ್ನ ತಾಲಿ ದುರ್ಬುದ್ಧಿ ಮುಚ್ಚಿ ಬಿಟ್ಟಿತ್ತಪ್ಪ ಅಂದ್ರೆ ಇರಿಬಿ 84 ಲಕ್ಷ ಜೀವರಾಕ್ಷಿ ಒಳಗೆ ತಿರುಗಿ 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 ಹಿಮಾಲ ಪರ್ವತದ ಎತ್ತರದ ನಿಂದೊಂದ ಜೀವನ ಎಲ್ಬೇಕಲ್ಲ ಆವಾಗ ಕಣ್ ತೆಗಿತಾನೆ ಆತನ ತಿರ್ಗಾ ದಿನ ಐತೆ ಅಂತ ಸಾಕ್ಯಪ್ಪ ಕರ್ಕೊಂಬಿಡ ಅಂತ ಕಣ್ ತೆಗೆದು ನೋಡಿ ಲೆಕ್ಕ ಮಾಡಿ ಕರ್ಕೊಂತಾನೆ ಅಲ್ಲಿ ಜೀವನಾತ್ಮನ ಅಲ್ಲಿ ಕರ್ಕೊಂತಾನೆ ಹೀಗೆ ಕರ್ಕೊಂತಾನೆ ಅದ ಮತ್ತೆ ಏನು ಹೇಳ್ತಾನೆ ನಮ್ಮ ಜ್ಞಾನಿ ಒಳಗಿದ್ವಪ್ಪ ಏನಾರ ಒಂಥರ ಪರಮಾತ್ಮನ ಧ್ಯಾನದಾಗಿದ್ವಿ ಅವನ ಪಾದದಾಗ ಸೇರಿ ಸಿಗುತ್ತೈತಿ ನಮ್ಮ ಫಲ 7 ಜಲಮದಾಗ ತಿರ್ಗಿಸ್ತಾನೆ ಹೋಗೋಣ ನಡಿ ಮನಿ ಎಲ್ಲೈತೆ ಅಯ್ಯೋ ನನ್ನ ಮನೆ ಇಲ್ಲೇ ತುದಿಗೆ ಐತೆ ಅಲ್ಲೇ ಐತ್ರಾ ಹೋಗೋಣ ಆ ಕಡೆಗೆ ಬರೀ ಚಿಕ್ಕರ ಅಜ್ಜಿ ಮನೆಗೆ ಹೋಗೋಣ ಅಜ್ಜಿ ಮನೇನು ತೋರಿಸ್ತೀನಿ ಈಗ ಸದ್ಯಕ್ಕ ಕುರಿ ಎಲ್ಲ ಇದಾದು ಒಳಗಡೆಗೆ ಅಟ್ಟಿ ಒಳಗೆ ಹೋಗ್ಸ್ಯಾರ ಈಗ ಇಲ್ಲೆಲ್ಲ ಕುರಿ ಅಟ್ಟಿ ಒಳಗೆ ಹೋಗ್ಸ್ಯಾರ ಯಾಕಮ್ಮ ಇವಾಗ ಅಟ್ಟಿಯಾಗ ಹೋದ್ವು ಈಗ ಹೋದ್ವು ಮತ್ತೆ ಹೋಗಿ ಉಂಡು ಬಂದು ಮೊಮ್ಮಗ ಮಕ್ಕಂತಾನ ನಾ ಮನೆಗೆ ಇರ್ತನಪ್ಪ ಮನೆಗೆ ಇರ್ತೀರಾ ಮನೆಗೆ ಹೋಗೋಣ್ರ ಹೋಗೋಣ ನಡಿ ನಡ್ರಿ ಈಗ ಏನ್ರಿ ನಾವು ದಣ್ಕಂದಿವಿ ಅಪ್ಪ ದಣ್ಕಂದಾರ ಆಗಲಾಗಲ್ಲ ಈಗ ಮಳೆ ಇಲ್ಲ ಮಾರಿಲ್ಲ ಕುರಿ ಗಡ ಕುಡಿಯಕ್ ಸೇರಿ ನೀರಿಲ್ಲ ಇಲ್ಲೇ ಮಲಗ್ತಾರ್ರಿ ಎಲ್ಲಾರು ಸುತ್ತಲ ಹೊಸರು ಮಕ್ಕಂತಾರಲ್ಲ ಏಸದ ಕುರಿ ಅಷ್ಟು ಇವು ಅವರು ನಮ್ಮ ಎಲ್ಲರೂ ಹೊಸರು ಕುಡಿದ್ರು ಒಂದು 5 ಮೇಲೆ ಅಕ್ಕವು ಕುರಿ ಅವಕ್ಕೆ ಏನಿಲ್ಲ ನೋಡಾಗ ತಿಕ್ಕಿಗೆ ಒಬ್ರು ಹೋಗೋದು ಮೇಸ್ಕೊಳೋದು ಬರೋದು ನಮ್ಮ ಕಾಲದ ಮದಿ ಬಂದೋಬಸ್ತ್ ಈಗಿನಂತ ಲಗ್ನ ಒಂದ್ ದಿನಕ್ಕೆ ಒಂದು 100 ಲಗ್ನ ಮಾಡ್ಬೋದು ಒಂದ್ ಸಣ್ಣ ರೊಕ್ಕದಾಗ ಅವತ್ತು ಸಸ್ತ ಕಾಲ ಬರೀ 50 ರೂಪಾಯಿ ತಾಯಿ ಸೀರೆ 100 ರೂಪಾಯಿ ಉಡ್ತಿಂಬಿ ಸೀರೆ ಅಂತ ಉಡ್ಲ ಮನೆಗೆ ಇಡ್ಲ ರೇಷ್ಮೆ ಸೀರೆ ಅವು ಹೊರದ್ರೆ ಸ್ಯಾರ್ಗ್ ತಗೊಂಡ್ ಹೋಗೋರು ತುಂಬಾರ ಬಂದ್ರ ಸ್ಯಾರಗ್ನ ತುಂಬ್ಕೊಂಡ್ ಹೋಗಿದ್ರು ತಗೊಂಡು ಈಗಿಂದ ಗಟ್ಟಿ ಮುಟ್ಟು ಕಲಿಯದ ಈಗಿಂದ ಅವಾಗಿಂದ ದಕ್ಷಿಣ ಸ್ಯಾರಿ ಕಟ್ಟುಡಿದ್ದಂಗ ಈಗಿನ ಚಿಮಟಿನ ಕಟ್ಟುಡ ಉಪಯೋಗ ಇಲ್ಲ ಇವ ಅಲ್ಲಿ ಆನಿಗೊಂದಿ ಕಡೆ ಬಾಕ್ಲಾಗ ನೋಡಿ ಏನು 11 ಅಗಸಿದ್ಕ ಆನಿಗೊಂದಿ ಅಂದಾರ ಕಡೆ ಬಾಕ್ಲೆ ಅಂತ ಆನಿಗೊಂದಿ ಕಡೆ ಬಾಕ್ಲೆ ಅಂತಾರಲ್ಲ ಅಂತಾರಿಲ್ಲ ಹಂಪಿಗೆ ಹೋಗಲ್ಲ ಕಡೆ ಬಾಕ್ಲೆ ಅಂತಾರಲ್ಲ ಅದಕ್ಕೆ 11 ಅಗಸಿ ಕಡೆ ಅಗಸಿಗೆ ಕಡೆ ಬಾಕ್ಲೆ ಅಂದ